ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ವ್ಲಾಗ್ ಬಂದು ತುಂಬಾ ಸ್ಪೆಷಲ್. ಇವತ್ತು ನನ್ನ 27th ಬರ್ಡೇ. ಸೊ ಬರ್ಡೇಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಯಾವ ಥರ ಇದ್ದೆ ಅಂತ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಗಿದ್ದೀನಿ ಅಂದರೆ ಫಸ್ಟ್ ಎಲ್ಲ ನಾನು ತುಂಬ ಚೈಲ್ಡ್ ಥರ ಬಿಹೇವ್ ಮಾಡ್ತಾಯಿದ್ದೆ. ಸೊ ನನಗೆ ಹೊಸ ಬಟ್ಟೆ ಬೇಕು, ನಾನು ಅಲ್ಲಿಗೆ ಹೋಗಬೇಕು, ನಾನು ಇಲ್ಲಿಗೆ ಹೋಗಬೇಕು, ನಾನು ಈ ಥರನೇ ಕೇಕ್ ಕಟ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಇತ್ತು. ನನ್ನ ಪ್ಯಾರೆಂಟ್ಸ್ ಹತ್ರನೂ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು. ಸೊ ನನ್ನ ಹಸ್ಬೆಂಡ್ ಹತ್ರನೂ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಈ 27th ಬರ್ಡೇ ಏನಿದೆ, ಇಟ್ಸ್ ಲೈಕ್ ಸಿಂಪ್ಲೆಸ್ಟ್ ಬರ್ಡೇ ಎವರ್. ನಾನು ಏನೂ ಸ್ಪೆಷಲ್ ಮಾಡ್ತಾಯಿಲ್ಲ. ಬಟ್ ಇಲ್ಲ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಮ್ಮ ಹೇಳೋರು, ಸೊ ದೊಡ್ಡವ್ರು ಆಯ್ತಾ ಆಟೋಮ್ಯಾಟಿಕ್ಲಿ ಮೆಚ್ಯೂರಿಟಿ ಬರುತ್ತೆ. ಸೊ ನನಗೆ ಫೀಲ್ ಆಗುತ್ತೆ ದಟ್ ಈಗ ನಾನು ಮೆಚ್ಯೂರ್ ಇದ್ದೀನಿ, ಬಿಕಾಸ್ ಈ ಥರ ಎಲ್ಲ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾಯಿಲ್ಲ. ಬಟ್ ಇಲ್ಲಿ ನಾನೇನು ಇಷ್ಟಪಡ್ತೀನಿ ಅನ್ನೋದಕ್ಕಿಂತನೂ ನನಗೇನು ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ ಅಂತ ಗೊತ್ತಾಗಿದೆ. ಸೊ ಲೈಕ್ ಫಸ್ಟೆಲ್ಲ ನನಗೆ ಯಾರೇ ಒಂದು ಚೂರು ಹೇಳಿದ್ರು ನಾನು ಫಟ್ ಅಂತ ಹಿಂತಿರ್ಕೊಂಡು ಮಾತಾಡಿವೆ. ಈಗ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಲೈಕ್ ಬಿಟ್ಬಿಡ್ತೀನಿ, ಬಿಡು ಅತಗಿ ಅಂತ. ಸೊ ಪೀಪಲ್ ಚೇಂಜಸ್. ಸೊ ತುಂಬ ಜನ ನನ್ನನ್ನು ತುಂಬ ವಿಷಯ ಹೇಳ್ತಾರೆ, ಬ್ಯಾಕ್ ಬಿಚಿಂಗ್ ಮಾಡ್ತಾರೆ. ನಾನು ಅದಕ್ಕೆಲ್ಲ ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ಎಲ್ಲ ಹೋದ ವರ್ಷ ಗಂಟ ಅಂತೂ ನಂಗೆ ಫುಲ್ ತಲೆ ಕೆಟ್ಟೋಗ್ಬಿಡೋದು. ಸೊ ಯಾರೇ ಏನೇ ನನಗೊಂದು ಚೂರು ನನ್ನ ಬಗ್ಗೆ ಮಾತಾಡಿದರು. ಬಟ್ ಈ ಸತಿ ಆ ಥರ ಏನಿಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ, ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗೆ ಮಾತ್ರ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಪ್ರತಿಯೊಬ್ಬರಿಗೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದಾಗಿರಲಿ, ಇಲ್ಲ ಅವ್ರ ಖುಷಿಗೋಸ್ಕರ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಬರೋದು ನಮ್ಮ ಖುಷಿ. ಸೊ ಈ ಸತಿಯಿಂದ ಲೈಕ್ ನನಗೇನು ಖುಷಿ ಕೊಡುತ್ತೆ ಅದನ್ನು ಮೇನ್ ಮಾಡಬೇಕು. ನನಗೇನು ಇಷ್ಟ ನಾನು ಅದನ್ನು ಮಾಡಬೇಕು. ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ಇಲ್ಲ ನನಗೇನು ಅಚೀವ್ಮೆಂಟ್ಸ್ ಇದೆ, ನನಗೇನು ಅನಿಸುತ್ತೆ ಅದನ್ನು ಮಾಡಬೇಕು. ಲೈಕ್ ನನ್ನ ಮಗ ನನಗೆ ತುಂಬ ಖುಷಿ ಕೊಡ್ತಾನೆ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ಹಸ್ಬೆಂಡ್ ಜೊತೆ, ನನ್ನ ಪ್ಯಾರೆಂಟ್ಸ್ ಜೊತೆ. ಪ್ಲಸ್ ನನಗೆ ಯಾರು ಸ್ಪೆಷಲ್ ಫೀಲ್ ಮಾಡಿಸ್ತಾರೆ, ಇಲ್ಲ ನನಗೋಸ್ಕರ ಯಾರು ಏನಾರೋ ಮಾಡ್ತಾರೆ, ಸೊ ಅವರಿಗೋಸ್ಕರ ಮಾಡಬೇಕು. ಎಲ್ಲರಿಗೋಸ್ಕರನೂ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಸೊ ಎಲ್ಲರಿಗೂ ನಾವು ಖುಷಿನೂ ಕೊಡೋಕ್ಕಾಗಲ್ಲ. ಹಾಗಂತ ನಾವು ಸೆಲ್ಫಿಶ್ ಬಿಹೇವ್ ಮಾಡೋಕ್ಕೂ ಆಗಲ್ಲ. ಸೊ ನಮ್ಮ ಜೊತೆ ಯಾರು ಚೆನ್ನಾಗೋರಿ ಅವ್ರ ಜೊತೆ ಸಿಂಪಲಾಗಿ ಚೆನ್ನಾಗಿರಬೇಕು. ಸೊ ಯಾರಿಗೆ ನಾವು ಇಷ್ಟ ಇಲ್ವೋ ಅವರಿಂದ ನಾವು ದೂರ ಬರಬೇಕು. ಸೊ ಅವ್ರಿಗೆ ನಾವು ಇಷ್ಟ ಇಲ್ಲದೆ ಹೋದರೂ ನಾವು ಅವ್ರಿಗೆ ಮೇಲೆ ನಾವು ಪ್ರೆಷರ್ ಕೊಡೋಕ್ಕಾಗಲ್ಲ, ನೀವು ನಮ್ಮನ್ನು ಇಷ್ಟಪಡಿ ಅಂತ. ನಾನು ನಿಮ್ಗಳ ಜೊತೆ ಏನಕ್ಕೆ ಈ ಟಾಪಿಕ್ನ ಶೇರ್ ಮಾಡ್ತಾ ಇದ್ದೀನಿ, ಇಲ್ಲ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಒಂದೇ ರೀಸನ್. ಸೊ ನನಗೆ 27 ಇಯರ್ಸಲ್ಲಿ ಏನು ಅನಿಸಿದೆ ಅಂದರೆ, ನಾನು ಖುಷಿಯಾಗಿದ್ದರೆ ಮಾತ್ರ ನನ್ನ ಜೊತೆ ಇರೋರು ಖುಷಿಯಾಗಿರೋಕ್ಕೆ ಸಾಧ್ಯ. ನಾನು ಮನಸ್ಸಲ್ಲೇನೋ ಬೇಜಾರು ಇಟ್ಕೊಂಡು ಅವ್ರು ಒಂಥರ ಬಿಹೇವ್ ಮಾಡೋದು, ಅವ್ರಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಸೊ ಆ ಥರ ಯಾಕೆ ಬಿಹೇವ್ ಮಾಡಬೇಕು? ಸೊ ನಾವು ಯಾವ ಥರ ಇದ್ದೀವಿ ಆ ಥರ ಇರೋಣ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಇದು ನನ್ನ 27 ಇಯರ್ಸಲ್ಲಿ ಈ ಬರ್ಡೇ ಈಸ್ ಲೈಕ್ ಸಿಂಪ್ಲಿಯೆಸ್ಟ್. ನಾನು ಯಾವತ್ತೂ ಇಷ್ಟೊಂದು ಸಿಂಪಲ್ ಆಗಿದ್ದಿಲ್ಲ. ಜಸ್ಟ್ ಇವತ್ತು ಸಂಕಷ್ಟಿ ಇದೆ, ಸೊ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ನೈಟ್ ಒಂದು ಸತಿ ಊಟ ಮಾಡ್ತೀನಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಪ್ಲ್ಯಾನಿಂಗ್ಸೇ ಇಲ್ಲ ನನಗೆ. ಏನು ಮಾಡಬೇಕು, ಹೊಸ ಬಟ್ಟೆ ಹಾಕೋಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಇಲ್ಲ. ನಾನು ನೆನ್ನೆ ಹಬ್ಬಕ್ಕೆ ಬಂದಿದ್ದೆ. ಸೊ ನಮ್ಮ ಅಜ್ಜಿ ಊರಲ್ಲಿ ಉಳ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ನಮ್ಮ ಅಜ್ಜಿ ಮನೆಯವ್ರ ಜೊತೆ, ನಮ್ಮ ಅಣ್ಣನ ಜೊತೆ, ನನ್ನ ಕಸಿನ್ಸ್ ಜೊತೆ, ನಮ್ಮ ಆಂಟಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೇನೂ ಮಾಡ್ತಾಯಿಲ್ಲ. ಬಟ್ ಈ ಒಂದು ಇದೆಯಲ್ಲ, ನಮ್ಮ ಆಂಟಿ ಜೊತೆ, ನನ್ನ ಕಸಿನ್ಸ್ ಜೊತೆ, ನಮ್ಮ ಅಣ್ಣವ್ರ ಜೊತೆ, ಎಲ್ಲರ ಜೊತೆ ಇರೋದು, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಉಳ್ಕೊಂಡಿದ್ದೀನಿ. ಸೊ ನಾನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ನಂಗೆ ಇಷ್ಟ ಆಯ್ತಿದೆ. ಈಗ ಏನು ಗೊತ್ತಾ, ಈಗ ನೆನ್ನೆ ಹಬ್ಬ ಇತ್ತು. ಸೊ ನಾನು ಇವತ್ತು ಉಳ್ಕೊಂಡಿದ್ದೀನಿ. ಸೊ ರೀಸನ್ ಏನು, ಬದೇ ದಿನ ಇಲ್ಲೇ ಉಳ್ಕೊಂಡಿದ್ದೀನಿ ಅಂದರೆ, ನನ್ನ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡಿರೋದು. ಬಾಂಬೆಯಿಂದ ಬಂದಾಗೆಲ್ಲ ನಾನು ನಮ್ಮ ಅಜ್ಜಿ ಊರಲ್ಲೇ ಇರ್ತಾಯಿದ್ದೆ. ಸೊ ನನಗೆ ನಮ್ಮ ಅತ್ತೆದಿರು, ಅಣ್ಣಂದಿರು, ಆಂಟಿರು, ಅವ್ರ ಮಕ್ಕಳು, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಆ ಫ್ಯಾಂಟಸಿ ಇಲ್ಲ ಎಲ್ಲೋ ಹೋಗಿ ಪಾರ್ಟಿ ಮಾಡೋದು, ಏನೋ ಒಂದು ಕೇಕ್ ಕಟ್ ಮಾಡೋದಕ್ಕಿಂತ ಬೆಟರ್. ಸೊ ನನಗೆ ಯಾರು ಇಷ್ಟ ನಾನು ಅವ್ರ ಜೊತೆ ಇರ್ತೀನಿ. ಅದು ಸಿಂಪಲ್. ಆಮೇಲೆ ನನಗೇನು ಅನಿಸುತ್ತೆ ಅಂದರೆ, ಸಿಂಪಲ್ ಆಗಿರೋ ಲೈಫ್ನ ನಾವೇ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಸೊ ನನ್ನ ಹಸ್ಬೆಂಡ್ ಹೇಳಿದರು, ಸೊ ಬಾ ನಾವೆಲ್ಲರ ಸುತ್ತಾಡೋಕ್ಕೆ ಹೋಗೋಣ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಸೊ ಇವತ್ತು ಸಂಕಷ್ಟಿ, ನಾನು ಏನೂ ತಿನ್ನಲ್ಲ, ನಂದು ಫಾಸ್ಟಿಂಗು, ನನ್ನ ಕೈಲಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ, ಇಲ್ಲ ನಂಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅವರು ಅಂದರು, ಓಕೆ ನಿನಗೆ ಎಲ್ಲಿ ಖುಷಿ ಆಗುತ್ತೆ ಅಲ್ಲಿರು. ಸೊ ಆ ಥರ ನಾನು ಇಲ್ಲೇ ಇದ್ದೀನಿ. ಸೊ ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಅದು ನಂಗೆ ಹ್ಯಾಪಿ ಆಗಿದ್ದೀನಿ. ಲೈಕ್ ನಂಗೆ ಅದು ಖುಷಿ ಕೊಡ್ತಾಯಿದೆ. ಸೊ ಯಾಕಿರಬಾರ್ದು? ಸೊ ಲೈಫ್ ಇಷ್ಟೇ. ಸೊ ಸಿಂಪಲ್. ಸೊ ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಲೈಫ್ ಅಷ್ಟೊಂದು ಕಾಂಪ್ಲಿಕೇಟ್ ಆಯ್ತಾ ಇರುತ್ತೆ. ಸೊ ನೀವು ಎಷ್ಟು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀರಾ, ಲೈಫ್ ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಖುಷಿಯಾಗಿರಿ. ಸೊ ನನ್ನ ಈ ವ್ಲಾಗಲ್ಲಿ ಸ್ಪೆಷಲಿ ನಾನು ಇದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ.
ಇಲ್ಲಿ ಗೈಸ್ ಪ್ರತಿಯೊಬ್ಬರು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಜಗ್ತಿ ಮೇಲೆ ಕುತ್ಕೊಂಡು ಪ್ರತಿಯೊಬ್ಬರು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಸೊ ಇಲ್ಲಿ ಮೇನ್ ಟಾಸ್ಕ್ ಅಂತ ಬರೋದೇ ಮಕ್ಳನ್ನ ಹಿಡಿಯೋದು. ಸೊ ಮಕ್ಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ, ಬಿಕಾಸ್ ಯಾರೂ ಮಾತೇ ಕೇಳಲ್ಲ. ಬಿಕಾಸ್ ಗೊತ್ತು ಯಾರೂ ಬೈಯೋಕ್ಕೆ ಬಿಡಲ್ಲ ಮಕ್ಕಳನ್ನ ಅಂತ. ಸೊ ಅವ್ರದ್ದೇ ಆಡಿದಾಟ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ದಡಮಾರ ಮನೆಗೆ. ಸೊ ನಮ್ಮ ಆಂಟಿನೂ ನಾನು ಖುಷಿ ಹೋಗಿದ್ದೆ. ಸೊ ಇಲ್ಲಿ ನೀವು ನೋಡ್ಬೋದು ಹಸು ಕಟ್ಟಾಕಿದ್ರು, ಹಾಲು ಕರ್ಕೊತಾ ಇದ್ರು ಈವ್ನಿಂಗ್ ಟೈಮಲ್ಲಿ. ಸೊ ನಮ್ಮ ಆಂಟಿನೂ ನಮ್ಮ ದಡಪ್ಪನೂ ಮಾತಾಡ್ಕೊಂಡು ನಿಂತಿದ್ರು. ಸೊ ಖುಷಿಗೂ ಇವೆಲ್ಲ ನೋಡೋಕೆ ತುಂಬ ಇಂಟ್ರೆಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಅಣ್ಣ ಸರ್ಪ್ರೈಸಾಗಿ ನಮ್ಮ ಅಣ್ಣದಿರು ಸೊ ಕೇಕ್ ತಂದಿದ್ರು ನನಗೋಸ್ಕರ. ಲೈಕ್ ತಿನ್ನೋಕ್ಕಂತೂ ಆಗಲಿಲ್ಲ, ಬಟ್ ತುಂಬ ಟೇಸ್ಟಿ ಇತ್ತು ಅಂತ ಪ್ರತಿಯೊಬ್ಬರು ಹೇಳಿದರು, ಬಿಕಾಸ್ ನಾನು ಫಾಸ್ಟ್ ಇತ್ತು. ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೆ ಮಕ್ಕಳು ಅಂತೂ ಒಂದು ಸೇನ್ಯಾನೇ ಇದೆ. ಸೊ ಇಲ್ಲಿ ಏನೂ ಮಾಡಲಿಲ್ಲ. ಇಲ್ಲಿ ನೀವು ನೋಡ್ಬೋದು ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ರೆಡಿನೂ ಆಗಿದ್ದಿಲ್ಲ. ಸೊ ನಾರ್ಮಲಿ ಸೊ ಫಾಸ್ಟ್ ಇತ್ತಲ್ವಾ, ಸೊ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಕೂತಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅಣ್ಣದಿರು ಕೇಕ್ ತಂದಿದ್ರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಹಾಫ್ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ಬಿಕಾಸ್ ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ್ದು ನಮ್ಮ ದಡಮಾರ ಮನೇಲಿ. ಸೊ ನೈಟ್ ಆಗಿಬಿಟ್ಟಿತ್ತಲ್ಲ, ಯಾರೂ ಬರೋಕ್ಕೆ ಹೋಗಲಿಲ್ಲ. ಸೊ ನಾರ್ಮಲಿ ನಮ್ಮ ಅತ್ತೆದಿರೋ ಆಂಟಿದಿರೋ ಮಕ್ಕಳೆಲ್ಲ ಬಂದಿದ್ದರು. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಪ್ರತಿಯೊಬ್ಬರಿಗೂ ಕೇಕ್ ತಿನ್ನಿಸ್ತಾ ಇದ್ದೆ. ಸೊ ನನಗಂತೂ ತುಂಬ ಖುಷಿ ಆಯ್ತಿತ್ತು. ಲೈಕ್ ಪ್ರತಿಯೊಬ್ಬರೂ ಸಹ ಎಂಜಾಯ್ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ಹೇಳ್ತಾಯಿದ್ರು, ಸೊ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಡ ಯೂಟ್ಯೂಬಲ್ಲಿ, ನಾವು ಚೆನ್ನಾಗಿ ರೆಡಿಯಾಗೆಲ್ಲ ಬಂದಿಲ್ಲ. ಬಟ್ ನೋ ಪ್ರಾಬ್ಲಮ್, ನಾನು ಅವ್ರ ಬಟ್ಟೆಯಿಂದ ಎಲ್ಲ ಜಡ್ಜ್ ಮಾಡಲ್ಲ. ಸೊ ನೀವೆಲ್ಲನೂ ಮಾಡಲ್ಲ ಅನ್ಕೋತೀನಿ. ಸೊ ಜನಕ್ಕೆ ಏನು ಇಂಪಾರ್ಟೆಂಟ್ ಆಗಿರಬೇಕು ಅಂದರೆ ಖುಷಿ. ಸೊ ಹ್ಯಾಪಿಯಾಗಿರಬೇಕು. ಸೊ ನಮಗೆ ಅದ್ರಲ್ಲಿ ಖುಷಿ ಸಿಗುತ್ತಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಸೊ ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ನನ್ನ ಬರ್ಡೇ ಸೆಲಿಬ್ರೇಟ್ ಮಾಡೋಕ್ಕೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಖುಷಿ ಕೇಕ್ನ ಬೇಡ ಅಂತ ಇದ್ದಾನೆ, ಬಿಕಾಸ್ ನಾನು ಅವನಿಗೆ ಶುಗರ್ ಐಟಮ್ಸ್ ಏನೂ ಕೊಡೋಲ್ಲ. ಸೊ ಅವನ ಪ್ರಕಾರ ಏನೋ ಬೇರೆದೇ ತಿನ್ನಿಸ್ತೈತೆ ನಮ್ಮಮ್ಮ ಅಂತ ತಿನ್ನಿಲ್ಲ. ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೆ ಮಕ್ಕಳು ಎಲ್ಲ ಲೈನಿಗೆ. ಸೊ ಕೇಕು ಸ್ವೀಟ್ಸ್ ಅಂದ್ರೇ ಅಷ್ಟೇ, ಮಕ್ಕಳಿಗೆಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ. ಬಟ್ ಎಲ್ಲರೂ ರೆಸ್ಟ್ರಿಕ್ಟ್ ಮಾಡ್ತಾರೆ ಇವತ್ತಿನ ಜನ್ರೇಷನಲ್ಲಿ. ಇಲ್ಲೊಬ್ಬ ಬಂದ ಪುಟಾಣಿ. ಸೊ ಇವನ ಹೆಸರು ಅನ್ವಿತ್ ಅಂತ. ಇವನು ನಮ್ಮ ಖುಷಿಗಿಂತ ಜಸ್ಟ್ 6 months ದೊಡ್ಡವನು. ಗೈಸ್ ಯಾರೆಲ್ಲ ನನ್ನ ಬರ್ಡೇ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಲೈಕ್ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೈ ಡೇ ಸೋ ಸ್ಪೆಷಲ್. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.